ನಮಸ್ಕಾರ ಎಲ್ರಿಗೂ. WPL ನ ಎಲಿಮಿನೇಟರ್ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಗುಜರಾತ್ ಜೈನ್ ತಂಡವು ಮುಖಾಮುಖಿ ಆಗಿದ್ದು ನೋಡ್ರಿ. ಈ ಪಂದ್ಯದಲ್ಲಿ ಗುಜರಾತ್ ಜೈನ್ ತಂಡವು ಸೋತದ್ದು ನೋಡ್ರಿ ಡೆಲ್ಲಿ ತಂಡದ ವಿರುದ್ಧ. ಹಿಂಗಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನ್ ಮಾಡಿದ್ರಿ, ಫೈನಲ್ ಗೆ ಎಂಟ್ರಿ ಕೊಟ್ಟದ್ ನೋಡ್ರಿ. ಗುಜರಾತ್ ಜೈನ್ ತಂಡದ ವಿರುದ್ಧ ಸತತ 3 ಪಂದ್ಯಗಳನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೋತಿದ್ ನೋಡ್ರಿ. ಹಿಂಗಾಗಿ ಈ ಪಂದ್ಯ ಗೆದ್ದು ಆ ಸೋಲಿನ ಬರವನ್ನು ನೀಗಿಸಿಕೊಂಡದ್ ನೋಡ್ರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಸತತ 4ನೇ ಬಾರಿಗೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಫೈನಲ್ ಗೆ ಎಂಟ್ರಿ ಕೊಟ್ಟದ್ ನೋಡ್ರಿ. ಕಳೆದ 3 ಸೀಸನ್ ಗಳಲ್ಲೂ ಸಹ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಫೈನಲ್ ಗೆ ಎಂಟ್ರಿ ಕೊಟ್ಟಿದ್ರಿ. ಇದು 4ನೇ ಸಲ ಫೈನಲ್ ಗೆ ಎಂಟ್ರಿ ಕೊಟ್ಟದ್ ನೋಡ್ರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಆದರೆ ಫೈನಲ್ ನಲ್ಲಿ 3 ಸಾಲಿನ ಏನ್ ಮಾಡಿದ್ರಿ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಸೋತದ್ ನೋಡ್ರಿ. ಆದರೆ ಈ ಸಲನಾದ್ರೂ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆಲ್ತದ ಎಂಬುದನ್ನು ನಾವೆಲ್ಲರೂ ಕಾದು ನೋಡೋಣ ನೋಡ್ರಿ. ಫೈನಲ್ ಪಂದ್ಯವು ಶುಕ್ರವಾರ ನಡೀತದ ನೋಡ್ರಿ. ಅದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ವಿರುದ್ಧ. ಹಾಗಾದ್ರೆ RCB ತಂಡದ ವಿರುದ್ಧ ಡೆಲ್ಲಿ ಗೆಲ್ತದ ಎಂಬುದನ್ನು ನಾವೆಲ್ಲರೂ ಕಾದು ನೋಡಮ್ರಿ. ಯಾಕಪ್ಪ ಅಂತಂದ್ರೆ ಈಗಾಗಲೇ RCB ತಂಡ 1 ಬಾರಿ ಏನಾಗಿದ್ರಿ, ಚಾಂಪಿಯನ್ ಪಟ್ಟ ಅಲಂಕರಿಸಿದ್ ನೋಡ್ರಿ. ಆದರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಸತತ 3 ಫೈನಲ್ ಪಂದ್ಯಗಳನ್ನು ಸೋತದ್ ನೋಡ್ರಿ. ಆದರೆ ಈ ಫೈನಲ್ ಪಂದ್ಯ ಗೆಲ್ತದ ಇಲ್ಲ ಎಂಬುದನ್ನು ನಾವು ಶುಕ್ರವಾರದ ಪಂದ್ಯದಲ್ಲಿ ನೋಡಮ್ ನೋಡ್ರಿ. ಈ ಪಂದ್ಯದಾಗ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕಿ ಜೆಮಿಮಾ ರಾಡ್ರಿಗ್ಸ್ ಅವ್ರು ಏನ್ ಮಾಡಿದ್ರಿ, ಟಾಸ್ ಗೆದ್ದು ಮೊದಲು ಫೀಲ್ಡಿಂಗ್ ಆಯ್ದುಕೊಂಡ್ರು ನೋಡ್ರಿ. ಹಿಂಗಾಗಿ ಗುಜರಾತ್ ಜೈನ್ ತಂಡ ಏನ್ ಮಾಡ್ತೀರಿ, ಮೊದಲು ಬ್ಯಾಟಿಂಗ್ ಮಾಡಲು ಇಳಿಯಲ್ಪಟ್ಟಿದ್ ನೋಡ್ರಿ. ಗುಜರಾತ್ ತಂಡವು ಸತತ ವಿಕೆಟ್ ಗಳನ್ನು ಕಳೆದುಕೊಂಡಿದ್ ನೋಡ್ರಿ. ಆದರೆ ಬೆತ್ ಮೂನಿ ಅವರ 62 ರನ್ಗಳ ಕೊಡುಗೆಯಿಂದ ಏನ್ ಮಾಡಿದ್ರಿ, ಗುಜರಾತ್ ಜೈನ್ ತಂಡವು ತನ್ನ 20 ಓವರ್ಗಳ ಕೋಟಾದಲ್ಲಿ 7 ವಿಕೆಟ್ ಕಳೆದುಕೊಂಡು 168 ರನ್ಗಳನ್ನು ಗಳಿಸಿದ್ ನೋಡ್ರಿ. ಇದು ಸ್ಪರ್ಧಾತ್ಮಕ ಮೊತ್ತವಾಗಿತ್ತು ನೋಡ್ರಿ. ಯಾಕಂದ್ರೆ ಇದು ಎಲಿಮಿನೇಟರ್ ಪಂದ್ಯ ಅದರಿ. ಹಿಂಗಾಗಿ ಈ ರನ್ಗಳು ಸ್ಪರ್ಧಾತ್ಮಕ ಮೊತ್ತವಾಗಿತ್ತು ನೋಡ್ರಿ. ಆದರೆ ಈ ಗುರಿಯನ್ನು ಬೆನ್ನು ಹತ್ತಿದ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ಅಗ್ರ ಕ್ರಮಾಂಕದ 4 ಬ್ಯಾಟ್ಸ್ಮನ್ ಗಳು ಏನ್ ಮಾಡಿದ್ರಿ, 30+ ರನ್ ಗಳನ್ನು ಬಾರಿಸಿದ್ರು ನೋಡ್ರಿ. ಲಿಜೆಲ್ಲ ಲೀ ಅವರು 43 ರನ್, ಶಫಾಲಿ ವರ್ಮಾ ಅವರು 31 ರನ್, ಲಾರಾ ಒಲ್ವಾಟ್ ಅವರು 32 ರನ್ ಮತ್ತು ನಾಯಕಿ ಜೆಮಿಮಾ ರಾಡ್ರಿಗ್ಸ್ ಅವರು 41 ರನ್. ಈ 4 ಅಗ್ರ ಕ್ರಮಾಂಕದ ಬ್ಯಾಟ್ಸ್ಮನ್ ಗಳ ಉತ್ತಮವಾದ ರನ್ ಗಳ ಕೊಡುಗೆಯಿಂದ ಏನ್ ಮಾಡ್ತೀವಿ, ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಕೇವಲ 15.4 ಓವರ್ಗಳಲ್ಲಿ 3 ವಿಕೆಟ್ ಕಳೆದುಕೊಂಡು 169 ರನ್ ಗಳಿಸಿ 7 ವಿಕೆಟ್ ಗಳಿಂದ ಭರ್ಜರಿಯಾದ ಗೆಲುವನ್ನು ಕಂಡಿದ್ರಿ. ಈ ಗೆಲುವಿನ ಮುಖಾಂತರ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಏನ್ ಮಾಡ್ತೀರಿ, ಫೈನಲ್ ಗೆ ಎಂಟ್ರಿ ಕೊಟ್ಟದ್ ನೋಡ್ರಿ. ಫೈನಲ್ ನಲ್ಲಿ RCB ತಂಡದ ವಿರುದ್ಧ ಸೆಣಸಾಡ್ತದ ನೋಡ್ರಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ. ಇದೇ ಮೊದಲ ಬಾರಿಗೆ ನಾಯಕಿಯಾಗಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವನ್ನು ಮುನ್ನಡೆಸುತ್ತಿರುವ ಜೆಮಿಮಾ ರಾಡ್ರಿಗ್ಸ್ ಅವರು ತುಂಬಾನೇ ಯಶಸ್ವಿ ನಾಯಕಿಯಾಗಿ ಗುರುತಿಸಿಕೊಂಡರು ನೋಡ್ರಿ. ಈ ಸೀಸನ್ ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಈ ಸೀಸನ್ ನಲ್ಲಿ 5 ಬಾರಿ ರನ್ ಗಳ ಗುರಿಯನ್ನು ಬೆನ್ನು ಹತ್ತಿ ಗೆದ್ದ ತಂಡ ಎನಿಸಿಕೊಂಡದ್ ನೋಡ್ರಿ. ಈ ಪಂದ್ಯದಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡದ ನಾಯಕಿ ಅದ್ಭುತವಾದ ಬ್ಯಾಟಿಂಗ್ ಪ್ರದರ್ಶನದ ಮೂಲಕ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ಸುಲಭವಾದ ಜಯವನ್ನು ತಂದುಕೊಟ್ಟವ್ರಿ. ಹಿಂಗಾಗಿ ಜೆಮಿಮಾ ರಾಡ್ರಿಗ್ಸ್ ಅವರು ಈ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿಯನ್ನು ಪಡೆದುಕೊಂಡ್ರು ನೋಡ್ರಿ. ಫೆಬ್ರವರಿ 15ರಂದು ಫೈನಲ್ ಪಂದ್ಯದಲ್ಲಿ RCB ತಂಡವನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಂಡವು ಎದುರಿಸ್ತದ ನೋಡ್ರಿ. ಹಾಗಾದ್ರೆ ಯಾವ ತಂಡ ಫೈನಲ್ ಗೆಲ್ಲಬೇಕು ಎಂಬುದು ನೀವು ಕಮೆಂಟ್ ಬಾಕ್ಸ್ ನಾಗ ತಿಳಿಸ್ರಿ ಅಂತ ಹೇಳ್ತಾ ನಾನು ಇವತ್ತಿನ ವಿಡಿಯೋ ಮುಗಿಸ್ತೀನಿ ನೋಡ್ರಿ. ನಮಸ್ಕಾರ.